ಅದು ಗಡಿ ಜಿಲ್ಲೆಯ ರಾಜ್ಯ ಹೆದ್ದಾರಿ. ಅಲ್ಲಿ ಸಂಚಾರ ಮಾಡಬೇಕು ಅಂದ್ರೆ ಪ್ರಾಣವನ್ನೇ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುವ ಸ್ಥಿತಿ. ಅಪ್ಪಿತಪ್ಪಿ ಸ್ವಲ್ಪ ಯಾಮಾರಿದ್ರೆ ಸಾಕು, ಆಕ್ಸಿಡೆಂಟ್ ಗ್ಯಾರಂಟಿ. ಇದು ಪಿಡಬ್ಲ್ಯೂಡಿ ಸಚಿವರ ಜಿಲ್ಲೆಯ ಸಾವಿನ ಹೆದ್ದಾರಿಯ ಕಥೆ. ಗುಂಡಿ ಗಂಡಾಂತರ, ಸಾವಿನ ರಹದಾರಿ, ಲಕ್ಷಾಂತರ ಗುಂಡಿಗಳು, ಸವಾರರ ಪರದಾಟ. ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ದರ್ಬಾರ್. ಗುಂಡಿಗಳ ಮಧ್ಯೆ ಪ್ರಾಣ ಒತ್ತೆ ಇಟ್ಟು ಸಂಚಾರ ಮಾಡ್ತಿರೋ ಜನ. ಸ್ವಲ್ಪ ಯಾಮಾರಿದ್ರೂ ಅಪಘಾತ ಕಟ್ಟಿಟ್ಟ ಬುತ್ತಿ. ಹೌದು, ಇಂತಹ ನರಕದ ದಾರಿ ಸೃಷ್ಟಿಯಾಗಿರೋದು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ. ಬೆಳಗಾವಿಯಿಂದ ಚಿಕ್ಕೋಡಿ, ಅಥಣಿ, ವಿಜಯಪುರಕ್ಕೆ ಸಂಪರ್ಕಿಸೋ ರಾಜ್ಯ ಹೆದ್ದಾರಿ ಈಗ ಗುಂಡಿಗಳ ಹೆದ್ದಾರಿಯಾಗಿ ಪರಿವರ್ತನೆಯಾಗಿದೆ. ಬಹುತೇಕ ಗೋಟುರ ಗ್ರಾಮದಿಂದ ಹಿಡಿದು ಕಾಗವಾಡದವರೆಗೂ ರಾಜ್ಯ ಹೆದ್ದಾರಿಯಲ್ಲಿ ಲಕ್ಷಾಂತರ ಗುಂಡಿಗಳು ಸೃಷ್ಟಿಯಾಗಿವೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಗೋಡಿ ಬಿಟ್ಟಿತ್ತಪ್ಪ ಅಂತಂದ್ರೆ ಅಲ್ಲೆಲ್ಲ ಫುಲ್ಲೆಲ್ಲ ಗುಂಡಿಗಳು ಬಿಟ್ಟವು. ಹೀಗಾಗಿ ಜನನೂ ಕೂಡ ಬಹಳಷ್ಟು ಇದ್ರೊಳಗೆ ವಾಹನ ಸಂಚಾರರಿಗೆ ಬಹಳಷ್ಟು ತೊಂದರೆ ಆಗೈತಿ. ಈಗ ಆಂಬುಲೆನ್ಸ್ಗಳಾಗಿರ್ಬೋದು ಅಥವಾ KSRTC ಬಸ್ಗಳು ಸಾಕಷ್ಟು ಹೊಂಟಿದವು. ಈಗ ಹೀಗಾಗಿ ಏನಾಗಿದೆ, ವಾಹನ ಸಂಚಾರ ಬಹಳಷ್ಟು ತೊಂದರೆ ಆಗೈತಿ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಯಾವುದೂ ಕೂಡ ತಲೆ ಕೆಡಿಸ್ಕೋದಿಲ್ಲ. ಸರ್ಕಾರ ಅನ್ನೋದಕ್ಕಿಂತನೂ ಈ ಲೋಕಲ್ ಜನಪ್ರತಿನಿಧಿಗಳು ಅನ್ಕೋತಾರೆ. ನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆಯ ಮೂಲಕ ಬೆಳಗಾವಿ ನಗರಕ್ಕೆ ತೆರಳಬೇಕು. ಅಲ್ಲದೆ ಕರ್ನಾಟಕದಿಂದ ಮಹಾರಾಷ್ಟ್ರ ಗಡಿಗೆ ಸಂಪರ್ಕಿಸೋ ಪ್ರಮುಖ ರಾಜ್ಯ ಹೆದ್ದಾರಿ ಕೂಡ ಇದೇ ಆಗಿದೆ. ಅಪ್ಪಿತಪ್ಪಿ ಮಳೆ ಬಂದ್ರೆ ಮುಗೀತು. ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಗೊತ್ತಾಗದೆ ಹಲವು ಬಾರಿ ಅಪಘಾತಗಳಾಗಿವೆ. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಕಾಯಂ ಹಿಂಗೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ತಾರೆ. ಮತ್ತು ಈಗ ಅದೇ ತೆಗೆದು ಬಿಡ್ತಾವ್ರಿ. ಸಾಕಷ್ಟು ರಹದಾರಿ ಅದರಿ, ದೊಡ್ಡ ಗಾಡಿಗಳು ಹೋಗ್ತಾವ್ರಿ. ಅದನ್ನೆಲ್ಲ ಭಾಳ ದಾಡಿಗೆ ಸಮಸ್ಯೆ ಆಗ್ತೈತ್ರಿ. ಮತ್ತು ಇನ್ನು ಕಬ್ಬಿನ ಸೀಸನ್ ಚಾಲು ಆತಂದ್ರೆ ಮತ್ತೆ ಸಾಕಷ್ಟು ಮತ್ತು ಟ್ರಾಫಿಕ್ ಆಗ್ತೈತಿ. ಹೌದ್ರಿ, ಮೊಳ್ಕೊಳ್ತನ ಅಷ್ಟು ತೆಗ್ಗುಗಳು ಅದಾವ್ರಿ. ಹೌದು. ಮತ್ತು ಮಳೆ ಬಿದ್ರಂತ ಏನು ಒಟ್ಟ ಹ್ಯಾಕ ಬರೋದಿಲ್ಲ. ಒಟ್ನಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ವಂತ ಜಿಲ್ಲೆಯ ಪರಿಸ್ಥಿತಿಯೇ ಹೀಗಾಗಿದ್ದು ವಿಪರ್ಯಾಸವೇ ಸರಿ. ರೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.